ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಣೇಶ್ ರಾವ್ ಕೇಸರ್ಕರ್ ಮಾತಾಡ್ತಾ ಇದ್ದೀನಿ. ರಂಗಭೂಮಿ, ಕಿರುತೆರೆ ಮತ್ತು ಚಲನಚಿತ್ರ ನಟ ಬಂಧುಗಳೇ, ಇವತ್ತು ಒಂದು ಹೊಸ ಉತ್ಸಾಹಿ ತಂಡ ಒಂದು ಸಿನಿಮಾ ಮಾಡಿದ್ದಾರೆ. ಹೆಸರು ಮಗ್ಗಿ ಪುಸ್ತಕ. ಆ ಒಂದು ಟೈಟ್ಲಲ್ಲೇ ಒಂದು ಸ್ಟಫ್ ಇದೆ. ಇದು ನಮ್ಮ ಚಿನ್ನಸ್ವಾಮಿ ಯತಿರಾಜ್ ಅವರ ನಿರ್ಮಾಣದ, ಹರಿವರಾಸರಂ ಅವರ ನಿರ್ದೇಶನದ ಚಿತ್ರ. ಅಪ್ಪನ ಬಗ್ಗೆ ಮಾಡಿರೋಂಥ, ತಂದೆ ಬಗ್ಗೆ ಮಾಡಿರೋಂಥದ್ದು. ಅಪ್ಪ ತನ್ನ ಮಗುಗೋಸ್ಕರ ಸಂಸಾರ ಸಾಗೋದಕ್ಕೆಲ್ಲ ಏನೆಲ್ಲ ಕಷ್ಟಪಡ್ತಾರೆ ಅದನ್ನು ಬಹಳ ಮನೋಜ್ಞವಾಗಿ ಅಭಿನಯ ಮಾಡಿದ್ದಾರೆ ನಮ್ಮ ಮಂಜು ಗಾಳಿಪುರ ಅವರು. ಸಂಗೀತ ಕೂಡ ಬಹಳ ಇಂಪಾಗಿದೆ. ಆ ಹಾಡು ಕೇಳೋ ನನ್ನ ಕಣ್ಣಲ್ಲಿ ನೀರು ಬರೋ ಒಂದು ಸನ್ನಿವೇಶ ಆಯಿತು. ಭಾಳ ಅದ್ಭುತವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಜೊತೆಗೆ ಚಿತ್ರತಂಡದ ಜೊತೆ ಮಾತಾಡೋ ಸಮಯದಲ್ಲಿ ವಿನಯ್ ಅವರು ಮತ್ತು ಅವರ ತಂಡ ಬಂದಿದ್ದರು. ಕೋವಿಡ್ ಟೈಮಲ್ಲಿ ಒಂದು ಮೊಬೈಲ್ ತೊಗೋಬೇಕು, ಮೊಬೈಲ್ ಎಜುಕೇಷನ್ ಇತ್ತಲ್ಲ ಆವಾಗ. ಸೊ ಎಷ್ಟು ಕಷ್ಟಪಡ್ತಾರೆ ಅನ್ನೋದನ್ನು ಬಹಳ ಮನೋಜ್ಞವಾಗಿ ಚಿತ್ರೀಕರಣ ಮಾಡಿದ್ವಿ ಅಂತ ಹೇಳಿದ್ರು. ಬಟ್ ಇದೊಂದು ಹಾಡಲ್ಲೇ ಅವರೆಷ್ಟು ಪ್ಯಾಷನೇಟಾಗಿ ಈ ಚಿತ್ರವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ನಮ್ಮ ಹೋರಾಟಗಾರರ ಪಾತ್ರದಲ್ಲಿ ನಮ್ಮ ರಂಗಭೂಮಿ ಕಲಾವಿದರು ರಮಾನಾದವ್ರು ನಟಿಸಿದ್ದಾರೆ ಅಂತ ಗೊತ್ತಾಯಿತು. ಇದೊಂದು ಹಾಡೇ ಸಾಕು ಅಂತ ಹೇಳಿದ್ರು. ಇನ್ನೊಂದು ಹಾಡು ನೋಡೋದಕ್ಕೆ ಹೇಳಿದ್ರು. ಬಟ್ ಒಂದು ಕೊಪ್ಪರಿಗೆ ಅನ್ನ ಬೆಂದಿದೆ ಚೆಕ್ ಮಾಡಬೇಕಾದ್ರೆ ಒಂದೇ ಒಂದು ಅಗಳು ಸಾಕು ಅಂತಾರಲ್ಲ, ಹಾಗೆ ಇದೊಂದು ಹಾಡಲ್ಲೇ ಅವರು ತಮ್ಮ ಪ್ರತಿಭೆಯನ್ನು ತೋರಿಸಿದ್ದಾರೆ. ಮ್ಯೂಸಿಕ್ ಅಂತೂ ಭಾಳ ಅದ್ಭುತವಾಗಿ ಮಾಡಿದ್ದಾರೆ ನಮ್ಮ ಯಶಸ್ ನಾಚಪ್ಪ ಅವರು. ಇಡೀ ಮಗ್ಗಿ ಪುಸ್ತಕ ತಂಡಕ್ಕೆ ಶುಭವಾಗಲಿ. ಆಲ್ ದ ಬೆಸ್ಟ್. ಈ ಚಿತ್ರ ಒಂದು ಮೈಲಿಗಲ್ಲಾಗಲಿ ಅಂತ ಹಾರೈಸ್ತೀನಿ. ಶುಭವಾಗಲಿ.